ನಮಸ್ಕಾರ. ಓರಲ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂದ್ಕೂಡ್ಲೆ ನಮ್ ತಲೆಗೆ ಬರೋದೇನು? ಹೆಚ್ಚಿಂದ್ರೆ ಬುದ್ಧಿಮಾತು ಹಲ್ ತೆಗೆಯೋದು ಅಲ್ವಾ? ಆದ್ರೆ ಅದ್ರ ಆಚೆಗೂ ಒಂದು ದೊಡ್ಡ ಪ್ರಪಂಚವೇ ಇದೆ. ನಿಜವಾಗ್ಲೂ ಅದು ಒಂದು ರೀತಿ ಅಡಗಿರೋ ಪ್ರಪಂಚ. ಹಾಗಾದ್ರೆ ಬನ್ನಿ ಇವತ್ತು ಆ ಪ್ರಪಂಚದೊಳಗೆ ಇಣುಕಿ ಮಾಡೋಣ. ಈ ಪಯಣದಲ್ಲಿ ನಾವು ಮೊದಲು ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನ ಬದಿಗಿಡೋಣ. ಆಮೇಲೆ ಈ ಸರ್ಜರಿಯ ಮೂಲಭೂತ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮುಖಗಳನ್ನೇ ಪುನರ್ನಿರ್ಮಿಸಿ ಜೀವನಕ್ಕೆ ಹೊಸ ಕಳೆ ತರುವ ಅದ್ಭುತ ಪ್ರಕ್ರಿಯೆಗಳ ಬಗ್ಗೆ ತಿಳಿಯೋಣ. ಜೊತೆಗೆ ಒಬ್ಬ ಸರ್ಜನ್ ಹೇಗೆ ಪ್ಲಾನ್ ಮಾಡ್ತಾರೆ ಮತ್ತು ಒಬ್ಬ ರೋಗಿಯ ಅನುಭವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಓರಲ್ ಸರ್ಜನ್ ಅಂದ ತಕ್ಷಣ ಎಲ್ಲರೂ ಅನ್ಕೊಳ್ಳೋದೇನು ಗೊತ್ತಾ, ಅವರು ಬರೀ ಹಲ್ಲು ಕೀಳೋಕಿರೋದು ಅಂತ ಅಲ್ವಾ? ಇದು ಬಹುಶಃ ಈ ಸ್ಪೆಷಾಲಿಟಿ ಬಗ್ಗೆ ಇರೋ ಅತಿ ದೊಡ್ಡ ತಪ್ಪು ತಿಳುವಳಿಕೆ. ಆದರೆ ಸತ್ಯ ಇದಕ್ಕಿಂತ ತುಂಬಾನೇ ಬೇರೆ ಇದೆ. ಒಂದು ಕ್ಷಣ ಹೇಗೆ ಯೋಚಿಸಿ, ಒಂದು ವೇಳೆ ಅವರೇ ನಮ್ಮ ಮುಖದ ಶಿಲ್ಪಿಗಳು ಆಗಿದ್ರೆ? ಹೌದು, ನೀವು ಕೇಳಿದ್ದು ಸರಿ. ಕೇವಲ ಹಲ್ಲುಗಳಷ್ಟೇ ಅಲ್ಲ, ಪೂರ್ತಿ ಮುಖದ ರಚನೆ, ಅದರ ಸೌಂದರ್ಯ ಮತ್ತು ಅದು ಕೆಲಸ ಮಾಡುವ ರೀತಿಯನ್ನೇ ರೂಪಿಸಬಲ್ಲ ತಜ್ಞರು ಇವರು. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಓರಲ್ ಸರ್ಜನ್ಗಳು ಅಂದ್ರೆ ಯಾರು, ಅವರ ನಿಜವಾದ ಕೆಲ್ಸ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ ಓರಲ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಂದ್ರೆ OMFs ಕೇವಲ ಡೆಂಟಿಸ್ಟ್ ಅಲ್ಲ, ಇವರು ಅದನ್ನು ಮೀರಿದವರು. ತಲೆ ಮತ್ತು ಕತ್ತಿನ ಭಾಗದಲ್ಲಿ ಬರುವ ಯಾವುದೇ ಕಾಯಿಲೆ, ಗಾಯ ಅಥವಾ ನ್ಯೂನತೆಗಳಿಗೆ ಸರ್ಜರಿ ಮೂಲಕ ಚಿಕಿತ್ಸೆ ನೀಡಲು ವಿಶೇಷ ತರಬೇತಿ ಪಡೆದಿರುತ್ತಾರೆ. ಅವರ ಕೆಲ್ಸದ ವ್ಯಾಪ್ತಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನೋಡಿ. ಇದು ಬರೀ ಬಾಯಿ, ಹಲ್ಲು ಅಷ್ಟಕ್ಕೆ ನಿಲ್ಲಲ್ಲ. ಬದಲಿಗೆ ನಮ್ಮ ದವಡೆಗಳು, ಪೂರ್ತಿ ಮುಖ ಅಷ್ಟೇ ಯಾಕೆ, ತಲೆ ಮತ್ತು ಕತ್ತಿನ ಭಾಗ ಕೂಡ ಇವರ ಡೊಮೇನ್ಗೆ ಬರುತ್ತೆ. ಅಬ್ಬಾ, ಎಂಥ ದೊಡ್ಡ ಜವಾಬ್ದಾರಿ ಅಲ್ವಾ? ಈಗ ಬನ್ನಿ ಇವರ ಶಸ್ತ್ರಚಿಕಿತ್ಸೆಯ ಅಡಿಪಾಯದ ಬಗ್ಗೆ ಮಾತಾಡೋಣ. ಅಂದ್ರೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋ ಕೆಲವು ಪ್ರೊಸೀಜರ್ಗಳು ಯಾವುವು ಅಂತ ನೋಡೋಣ. ಹೌದು, ಹಲ್ಲು ಮತ್ತು ಬುದ್ಧಿಮಾತು. ಹಲ್ಲು ಕೀಳೋದು ಖಂಡಿತ ಅವರ ಕೆಲಸದ ಒಂದು ಭಾಗ. ಅದರ ಜೊತೆಗೆ ಕಳೆದುಹೋದ ಹಲ್ಲುಗಳ ಜಾಗದಲ್ಲಿ ಡೆಂಟಲ್ ಇಂಪ್ಲಾಂಟ್ಗಳನ್ನು ಕೂರಿಸೋದು, ಕೃತಕ ಹಲ್ಲು ಸೆಟ್ ಹಾಕ್ಸ್ಕೊಡೋಕ್ಕೆ ಅನುಕೂಲ ಆಗುವ ಹಾಗೆ ದವಡೆಯ ಮೂಳೆಯನ್ನ ಸಿದ್ಧಪಡಿಸೋದು, ಮತ್ತೆ ಬಾಯಿಯೊಳಗಿನ ಗಡ್ಡೆಗಳು ಅಥವಾ ಸಿಸ್ಟ್ಗಳನ್ನ ತೆಗೆದುಹಾಕೋದು ಕೂಡ ಇವರ ದಿನನಿತ್ಯದ ಕೆಲಸಗಳಲ್ಲಿ ಸೇರಿದೆ. ಭಾರತದಲ್ಲಿ ಈ ಮಟ್ಟದ ಪರಿಣಿತಿ ಪಡೆಯೋದು ಅಷ್ಟು ಸುಲಭ ಅಲ್ಲ. ಮೊದಲು ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂದರೆ BDS ಮುಗಿಸ್ಬೇಕು. ಆಮೇಲೆ 3 ವರ್ಷಗಳ ಕಠಿಣ ಸ್ನಾತಕೋತ್ತರ ಪದವಿ ಅಂದರೆ MDS ಮಾಡ್ಲೇಬೇಕು. ಅವರ ಜ್ಞಾನ ಮತ್ತು ಕೌಶಲ್ಯದ ಆಳ ಎಷ್ಟಿರುತ್ತೆ ಅಂತ ಇದರಿಂದನೇ ಗೊತ್ತಾಗುತ್ತೆ. ಓಕೆ, ಈಗ ನಾವು ಈ ಕ್ಷೇತ್ರದ ಅತ್ಯಂತ ರೋಚಕ ಮತ್ತು ಜೀವನವನ್ನೇ ಬದಲಿಸಬಲ್ಲ ಭಾಗಕ್ಕೆ ಬಂದಿದ್ದೇವೆ. ಇದುವೇ ಮುಖಗಳನ್ನು ಪುನರ್ನಿರ್ಮಿಸಿ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಡುವಂತಹ ಅಡ್ವಾನ್ಸ್ಡ್ ಚಿಕಿತ್ಸೆಗಳು. ಇವೆರಡರ ನಡುವಿನ ವ್ಯತ್ಯಾಸವನ್ನ ನೋಡಿ. ಸಾಮಾನ್ಯ ಚಿಕಿತ್ಸೆಗಳು ಒಂದೆರಡು ಹಲ್ಲುಗಳ ಮೇಲೆ ಗಮನ ಹರಿಸಿದರೆ, ಅಡ್ವಾನ್ಸ್ಡ್ ರೀಕನ್ಸ್ಟ್ರಕ್ಷನ್ ಪೂರ್ತಿ ಮುಖದ ಅಸ್ಥಿಪಂಜರ, ಅದರ ಕಾರ್ಯವೈಖರಿ ಮತ್ತು ಸೌಂದರ್ಯದ ಮೇಲೆ ಕೇಂದ್ರೀಕರಿಸುತ್ತೆ. ಇದಕ್ಕಾಗಿಯೇ ಇಂಥ ಸರ್ಜರಿಗಳನ್ನು ಕ್ಲಿನಿಕ್ನಲ್ಲಿ ಮಾಡೋಕ್ಕಾಗಲ್ಲ. ದೊಡ್ಡ ಹಾಸ್ಪಿಟಲ್ ಮತ್ತು ಬೇರೆ ಬೇರೆ ಸ್ಪೆಷಲಿಸ್ಟ್ಗಳ ತಂಡವೇ ಬೇಕಾಗತ್ತೆ. ಉದಾಹರಣೆಗೆ, ಆಕ್ಸಿಡೆಂಟಲ್ಲಿ ಮುಖಕ್ಕೆ ಏಟಾದಾಗ ಮುರಿದುಹೋದ ದವಡೆಯ ಮೂಳೆಗಳನ್ನು ಜೋಡಿಸೋದು, ದವಡೆಗಳ ಸ್ಥಾನ ಸರಿಯಿಲ್ಲದಿದ್ದಾಗ ಅದನ್ನು ಸರಿಪಡಿಸಿ ಮುಖದ ಆಕಾರವನ್ನೇ ಬದಲಿಸೋ ಆರ್ಥೋಗ್ನಾಟಿಕ್ ಸರ್ಜರಿ, ಹುಟ್ಟಿನಿಂದ ಬರೋ ಸೀಳು ತುಟಿ, ಸೀಳು ಅಂಗುಳಿನಂತಹ ಸಮಸ್ಯೆಗಳನ್ನು ಸರಿಪಡಿಸೋದು. ಅಷ್ಟೇ ಅಲ್ಲ, TMJ ಅಂತ ಕರೆಯೋ ದವಡೆಯ ಟೀಳು ನೋವಿನ ಚಿಕಿತ್ಸೆ, ಬಾಯಿ ಮತ್ತು ಕತ್ತಿನ ಕ್ಯಾನ್ಸರ್ ಸರ್ಜರಿ ಮತ್ತು ಸೌಂದರ್ಯವನ್ನ ಹೆಚ್ಚಿಸೋಕೆ ಅಂದ್ರೆ ಮೂಗಿನ ಶೇಪ್ ಸರಿಪಡಿಸೋ ರೈನೋಪ್ಲಾಸ್ಟಿ, ಗಲ್ಲದ ಆಕಾರವನ್ನೇ ಬದಲಿಸೋ ಜಿನಿಯೋಪ್ಲಾಸ್ಟಿ ಕೂಡ ಇವರೇ ಮಾಡೋದು. ದವಡೆ ಸರಿಪಡಿಸೋ ಸರ್ಜರಿಯಂತಹ ಒಂದು ಕಾಂಪ್ಲೆಕ್ಸ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ ಸರಳವಾಗಿ ನೋಡೋಣ. ಮೊದಲನೇ ಹಂತ 3D ಇಮೇಜಿಂಗ್ ಬಳಸಿ ತುಂಬಾನೇ ನಿಖರವಾಗಿ ಪ್ಲಾನ್ ಮಾಡೋದು. ಎರಡನೇ ಹಂತ ಸರ್ಜರಿ ಮಾರಿ ದವಡೆಗಳನ್ನ ಸರಿಯಾದ ಜಾಗಕ್ಕೆ ತರೋದು. ಮತ್ತು ಕೊನೆಯ ಹಂತ ಸರಿಯಾದ ಗೈಡೆನ್ಸ್ ಜೊತೆಗೆ ನಿಧಾನವಾಗಿ ಚೇತರಿಸ್ಕೊಳ್ಳೋದು. ಅಪಘಾತದ ನಂತರ ಮುಖದ ಗಾಯಗಳಿಗೆ ಚಿಕಿತ್ಸೆ ಕೊಡೋದು ಅಂದ್ರೆ ಬರೀ ಮುರಿದ ಮೂಳೆಗಳನ್ನ ಜೋಡಿಸೋದಲ್ಲ. ಇದು ಒಬ್ಬ ವ್ಯಕ್ತಿಯ ಮುಖದ ಕಾರ್ಯವೈಖರಿಯನ್ನ ಸರಿಪಡಿಸೋದ್ರ ಜೊತೆಗೆ ಅವರ ನೋಟ ಮತ್ತು ಆತ್ಮವಿಶ್ವಾಸವನ್ನೇ ಮರಳಿ ತರುವಂತಹ ಒಂದು ದೊಡ್ಡ ಜವಾಬ್ದಾರಿ. ಈಗ ಒಬ್ಬ ಸರ್ಜನ್ ತೆರೆಮರೆಯಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಇದು ತುಂಬಾನೇ ನಿಖರವಾದ ಯೋಜನೆ ಮತ್ತು ಒಂದು ಅದ್ಭುತ ಟೀಮ್ ವರ್ಕಿನ ಕಥೆ. ಇಲ್ಲಿ ನೋಡಿ, ಒಬ್ಬ ಸರ್ಜನ್ನ ಕೆಲಸ ಬರೀ ಆಪರೇಷನ್ ಥಿಯೇಟರ್ಗೆ ಸೀಮಿತವಾಗಿಲ್ಲ. ಅವರ ಸಮಯದ ಬಹುಪಾಲು ಅಂದ್ರೆ ಸುಮಾರು 40% ಅಷ್ಟು ರೋಗ ನಿರ್ಣಯ ಮತ್ತು ಪ್ಲಾನಿಂಗ್ನಲ್ಲೇ ಹೋಗತ್ತೆ. ಅರಿವಾಳಿಕೆ ನಿರ್ವಹಣೆ ಮತ್ತು ಬೇರೆ ಸ್ಪೆಷಲಿಸ್ಟ್ಗಳ ಜೊತೆ ಸೇರಿ ಕೆಲಸ ಮಾಡೋದು ಕೂಡ ಅಷ್ಟೇ ಮುಖ್ಯ. ಹೌದು, ಓರಲ್ ಸರ್ಜನ್ಗಳು ಯಾವತ್ತೂ ಒಬ್ಬರೇ ಕೆಲಸ ಮಾಡಲ್ಲ. ದವಡೆ ಸರಿ ಮಾಡೋಕ್ಕೆ ಆರ್ಥೋಡಾಂಟಿಸ್ಟ್ಗಳು, ಹಲ್ಲು ಕೂಡ್ಸೋಕ್ಕೆ ಪ್ರಾಸ್ತೋಡಾಂಟಿಸ್ಟ್ಗಳು, ಕ್ಯಾನ್ಸರ್ ಕೇರ್ನಲ್ಲಿ ಆಂಕಾಲಜಿಸ್ಟ್ಗಳು,
ENT ಮತ್ತು ಪ್ಲಾಸ್ಟಿಕ್ ಸರ್ಜನ್ಗಳು ಹೀಗೆ ಒಂದು ದೊಡ್ಡ ತಂಡದ ಜೊತೆ ಸೇರಿ ರೋಗಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡ್ತಾರೆ. ಸರಿ, ಈಗ ನಾವು ರೋಗಿಯ ಕಡೆಯಿಂದ ಯೋಚಿಸೋಣ. ಒಂದು ವೇಳೆ ಯಾರಾದ್ರೂ ಈ ಚಿಕಿತ್ಸೆಗಳನ್ನ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಅವರು ಏನನ್ನ ನಿರೀಕ್ಷಿಸಬಹುದು ಅನ್ನೋದರ ಒಂದು ಸ್ಪಷ್ಟ ಚಿತ್ರಣ ಇಲ್ಲಿದೆ. ಸಾಮಾನ್ಯವಾಗಿ ರೋಗಿಯ ಜರ್ನಿ ಶುರುವಾಗೋದು ಕನ್ಸಲ್ಟೇಷನ್ ಮತ್ತು ಪ್ಲಾನಿಂಗಿಂದ, ಆಮೇಲೆ ಸರ್ಜರಿಯ ದಿನ. ಅದಾದ್ಮೇಲೆ ನೋವು ಮತ್ತು ಊತವನ್ನು ನಿಭಾಯಿಸ್ತಾ ನಿಯಮಿತವಾಗಿ ಫಾಲೋಅಪ್ ಮಾಡ್ತಾ ಚೇತರಿಸಿಕೊಳ್ಳುವ ಹಂತ ಬರುತ್ತೆ. ಚೇತರಿಕೆಗೆ ಬೇಕಾದ ಸಮಯ ಸರ್ಜರಿಯ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ಸರಳವಾಗಿ ಹಲ್ಲು ತೆಗೆಸ್ಕೊಂಡ್ರೆ ಕೆಲವೇ ದಿನಗಳಲ್ಲಿ ಸರಿಯಾಗುತ್ತೆ. ಅದೇ ಡೆಂಟಲ್ ಇಂಪ್ಲಾಂಟ್ಸ್ ಹಾಕ್ಸ್ಕೊಂಡ್ರೆ 1 ವಾರ ಬೇಕಾಗ್ಬೋದು. ಆದ್ರೆ ಒಂದು ಕಾಂಪ್ಲೆಕ್ಸ್ ದವಡೆ ಸರ್ಜರಿ ಆದ್ರೆ ಚೇತರಿಸ್ಕೊಡಕ್ಕೆ ಹಲವಾರು ವಾರಗಳೇ ಬೇಕಾಗ್ಬೋದು. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಏನಂದ್ರೆ, ಓರಲ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಗಳು ಕೇವಲ ಹಲ್ಲಿನ ಸ್ಪೆಷಲಿಸ್ಟ್ಗಳಲ್ಲ, ಅವರು ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚಿನವರು. ಅವರನ್ನ ನಾವು ಮುಖದ ಶಿಲ್ಪಿಗಳು ಅಂತ ಕರಿಬೋದು. ಯಾಕಂದ್ರೆ ಅವರು ಮುಖದ ಕಾರ್ಯವನ್ನ ಪುನರ್ನಿರ್ಮಿಸ್ತಾರೆ, ಮುಖದ ಸೌಂದರ್ಯಕ್ಕೆ ಸಾಮರಸ್ಯ ತರ್ತಾರೆ ಮತ್ತು ಅಕ್ಷರಶಃ ಜನರ ಜೀವನವನ್ನೇ ಬದಲಾಯಿಸ್ತಾರೆ. ಹಾಗಾದ್ರೆ ಇನ್ಮುಂದಕ್ಕೆ ಯಾರಾದ್ರೂ ಓರಲ್ ಸರ್ಜನ್ ಅಂತ ಹೇಳಿದಾಗ ತಲೆಗೆ ಬರೋದು ಬರೀ ಹಲ್ಲು ಕೀಳೋದಾ ಅಥವಾ ಇಡೀ ಮುಖವನ್ನೇ ಪುನರ್ನಿರ್ಮಿಸುವ ಆ ಅದ್ಭುತ ಕಲೆಯಾ? ನೀವೇ ಯೋಚಿಸಿ.